ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಮೈಲಿ ಬಾಯ್ ಅಥರ್ವ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರ್ಪಿತಾ ಶೇಖರ್. ಈ ವಿಡಿಯೋದಲ್ಲಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಹೇಗೆ ಮಾಡಿದ್ವಿ, ಹಾಗೆ ನಾವು ಯಾವ ಪ್ಲೇಸಿಗೆ ವಿಸಿಟ್ ಮಾಡಿದ್ವಿ, ಯಾವ ಪ್ಲೇಸ್ನ ನೋಡ್ಕೊಂಡು ಬಂದ್ವಿ ಅಂತ ಹೇಳಿಬಿಟ್ಟು ಕಂಪ್ಲೀಟ್ ವಿಡಿಯೋನ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಈ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಮಾಡಿ. ಏನನ್ಸುತ್ತೆ ಆ ಥರ ಒಳ್ಳೆ ಕಮೆಂಟ್ಸ್ ಮಾಡಿ. ಓಕೆ, ಬನ್ನಿ ಹೋಗೋಣ, ವಿಡಿಯೋ ನೋಡೋಣ ಹೇಗಿದೆ, ಯಾವ ಪ್ಲೇಸಿಗೆ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಹಾಯ್ ಗೈಸ್, ನಾವಿವತ್ತು ಫಿಶ್ ಅಂಡರ್ ವಾಟರ್ ಟುನಲ್ ಅಕ್ವೇರಿಯಂ ಹತ್ರ ಬಂದಿದ್ದೀವಿ. ಇದು ಇಲ್ಲೇ ಹೈದ್ರಾಬಾದ್ ಕೂಕಟ್ಪಲ್ಲಿ ಹತ್ರ ಇರೋದು. ಇದು ಯಾವಾಗಲೂ ಇರಲ್ಲ, ಇದು ಒಂದೊಂದು ಟೈಮ್, ಅಂದರೆ ಇದು ಈ ಟೈಮಲ್ಲಿದೆ, 1 ಮಂತು ಇಲ್ಲ 2 ಮಂತು ಇದ್ಬಿಟ್ಟು ಹೋಗ್ತಾರೆ. ಆ ಥರ ಸೆಟಪ್ ಇದು. ನಾವು ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂದರೆ ಇವತ್ತು ನನ್ನ ಬರ್ತಡೇ ಇದೆ. ಹಾಗಾಗಿ ನಾವು ಎಲ್ಲಾದರೂ ಹತ್ತಿರದಲ್ಲಿರೋ ಒಂದು ಪ್ಲೇಸಿಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದ್ವಿ. ನಾವು ಬಂದಿರೋದು 3 ಜನ. ನಮ್ಮ ಅಣ್ಣ ಅತ್ತಿಗೆ ಕೂಡ ಇದ್ದಾರೆ, ಮನೆಯಲ್ಲಿದ್ದಾರೆ. ಅವರಿಗೆ ಮೊನ್ನೆ ಅಷ್ಟೇ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ಅವತ್ತು ಲೀವ್ ತೊಗೊಂಡು ಇವತ್ತು ಲೀವು ಕೊಡಲಿಲ್ಲ ಅವರ ಆಫೀಸಲ್ಲಿ. ಆದ್ದರಿಂದ ನಾವಿಬ್ಬರೇ 3 ಜನ ಬಂದಿದ್ವಿ. ಅವರು ಮನೆಯಲ್ಲೇ ಇದ್ದರು. ನಾವು ಇಲ್ಲಿ ಹೋಗಿಬಿಟ್ಟು ಹತ್ತಿರದಲ್ಲೇ, ಜಾಸ್ತಿ ದೂರ ಹೋಗೋದು ಬೇಡ, ಹೇಗೂ ಬೇಗ ಮನೆಗೆ ಹೋಗಿಬಿಡ್ಬೋದು ಅಂತ ಹೇಳಿಬಿಟ್ಟು ಬರ್ತಡೇ ದಿನ ಎಲ್ಲೂ ಹೋಗಿಲ್ಲ ಅನ್ನೋ ಹಾಗೆ ಆಗೋದು ಬೇಡ ಅಂದ್ಕೊಂಡು ಹತ್ತಿರದಲ್ಲಿರೋ ಒಂದು ಒಳ್ಳೆ ಪ್ಲೇಸ್ಗೆ ಬಂದಿದ್ದೀವಿ. ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು. ಇದು ಹೇಗಿರುತ್ತೆ ಅಂದರೆ ಸುರಂಗ ಥರ ಇರುತ್ತೆ. ಸುರಂಗದಲ್ಲಿ ಸುರಂಗ ಅಂದರೆ ಗೊತ್ತಿದೆ ಅಲ್ವಾ, ಸುರಂಗದಲ್ಲಿ ಹೋಗ್ತಾ ಇದ್ದರೆ ಆ ಕಡೆ ಈ ಕಡೆ ಫುಲ್ ಅಕ್ವೇರಿಯಂ ಇರುತ್ತೆ, ಫುಲ್ ಫಿಶ್ ಅಕ್ವೇರಿಯಂ. ಒಳಗಡೆ ವೆರೈಟಿ ಎಷ್ಟು ಥರದಲ್ಲಿ ಫಿಶ್ ಇದಾವೋ ಎಲ್ಲ ಥರದ ಮೀನುಗಳು ಇಲ್ಲೇ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಈ ಪ್ಲೇಸು. ನಾನು ಇದಕ್ಕಿಂತ ಮೊದಲು ಎಲ್ಲೂ ನಾನು ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇದೇ ಥರನೇ ಮೈಸೂರಲ್ಲಿ ಕೂಡ ಇದೆ ಅಂತೆ, ನಾನು ಅಲ್ಲಿಗೆ ಹೋಗಿಲ್ಲ. ನಾನಾದರೆ ಫಸ್ಟ್ ಟೈಮ್ ಹೈದ್ರಾಬಾದಲ್ಲೇ ನೋಡ್ತಾ ಇರೋದಿದು. ನೋಡಿ ಇದು ಈ ಫಿಶ್ಶು ಬ್ಲ್ಯಾಕ್ ಫಿಶ್, ಈ ಹೆಸರು ನನಗೆ ಗೊತ್ತಿಲ್ಲ. ಒಂದು ಹೆಸರು ತಿಳ್ಕೊಳೋದಲ್ಲ, ತುಂಬ ಫಿಶ್ ಇದೆ ಇಲ್ಲಿ. ಒಂದು ಹೆಸರು ತಿಳ್ಕೊಂಡು ಹೇಳೋದು ದೊಡ್ಡ ಕಷ್ಟ ಅಲ್ಲ. ಹಾಗಾಗಿ ನಾನು ಎಲ್ಲ ಹೆಸರನ್ನು ಹೇಳೋಕ್ಕಾಗಲ್ಲ, ಯಾಕಂದರೆ ಆ ಹೆಸರು ನನಗೂ ಗೊತ್ತಿಲ್ಲ. ಹಾಗಾಗಿ ನಿಮಗೆ ತೋರಿಸ್ತೀನಿ, ನೋಡ್ಕೊಬನ್ನಿ. ತುಂಬ ಚೆನ್ನಾಗಿದೆ. ಒಂದು ಥರದ ಮೀನಲ್ಲ, ಥರದ ಮೀನಿದೆ. ನೋಡಿ ಹೇಗೆ ಕಾಣಿಸುತ್ತೆ ಅಂತ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಬಿಸಿಲಿರೋದ್ರಿಂದ ಫಸ್ಟ್ ಎಂಟ್ರಿ ಅದು, ಹಾಗಾಗಿ ಅಲ್ಲಿ ನೀಟಾಗಿ ಕಾಣಿಸ್ಲಿಲ್ಲ. ಈಗ ಹೀಗೆ ಹೋಗ್ತಾ ಇದ್ದರೆ ಒಳಗಡೆ ಗುಹೆ ಥರ ಬರ್ತಾ ಇರುತ್ತೆ ನಮಗೆ ಒಳಗಡೆ ಹೋಗ್ತಾ ಇದ್ದಂಗೂ. ಈಗ ಸ್ಟಾರ್ಟಿಂಗಲ್ಲಿ ಸಣ್ಣ ಅಕ್ವೇರಿಯಮಲ್ಲಿರೋ ಥರ ಕಾಣಿಸ್ತಾ ಇದೆ. ಒಳಗಡೆ ಹೋಗ್ತಾ ನಮ್ಮ ತಲೆ ಮೇಲ್ಗಡೆ ಫುಲ್ಲು ಎಲ್ಲ ಕಡೆನೂ ಕಾಣಿಸೋ ಥರ ಫುಲ್ಲು ಫಿಶ್ ಇರುತ್ತೆ. ನನಗೂ ಗೊತ್ತಿರಲಿಲ್ಲ, ಹೋಗ್ತಾ ಇಷ್ಟೇನಾ ಅನಿಸ್ತಿತ್ತು, ಎಷ್ಟಕ್ಕೆ ಇಲ್ಲಿ ತನಕ ಬರಬೇಕಾಗಿತ್ತಾ ಅಂತ ಅನಿಸ್ತಾ ಇತ್ತು ಸ್ಟಾರ್ಟಿಂಗಲ್ಲಿ. ಆದರೆ ಹೋಗ್ತಾ ಗೊತ್ತಾಯಿತು, ಅಯ್ಯೋ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿಬಿಟ್ಟು. ಈ ಥರನೂ ಇರುತ್ತೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ, ಹೇಳಿದ್ದನ್ನು ಕೇಳಿದ್ದೆ ಮೈಸೂರಲ್ಲಿದೆ ಅಂತ ಹೇಳಿಬಿಟ್ಟು. ಆದರೆ ಇವಾಗ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ಇಷ್ಟೊಂದು ಮೀನು, ಎಷ್ಟೊಂದು ಕಲರ್ಫುಲ್ಲಾಗಿರೋ ಮೀನು ನೋಡಿದಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ, ಏನು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆ ಖುಷಿ ನಿಮಗೆ ಕೂಡ ಆಗುತ್ತೆ ಈ ವಿಡಿಯೋ ನೋಡಿದ್ರೆ. ನನಗಂತೂ ಜಾಸ್ತಿ ಫಿಶ್ ಹೆಸರು ಗೊತ್ತಿಲ್ಲ, ಗೊತ್ತಿರೋದು ನಾವು ತಿನ್ನೋ ಮೀನಿನ ಹೆಸರು ಸ್ವಲ್ಪ ಹೆಸರು ಬಿಟ್ಟರೆ ಬೇರೆ ಯಾವ ಫಿಶಿನ ಜಾಸ್ತಿ ಗೊತ್ತಿಲ್ಲ. ನಿಮಗೆ ಇಲ್ಲಿ ಕಾಣಿಸ್ತಾ ಇರೋ ಫಿಶಲ್ಲಿ ಯಾವುದಾದ್ರೂ ಹೆಸರು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿಬಿಡಿ, ಈ ಮೀನು ಇಲ್ಲಿದೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಸಣ್ಣ ಮೀನುಗಳು ನೋಡಿ, ಒಳ್ಳೆ ಆಕಾಶದಲ್ಲಿ ನಕ್ಷತ್ರ ಇರುತ್ತಲ್ವ, ಅದಕ್ಕಿಂತ ಜಾಸ್ತಿನೇ ಕಾಣಿಸ್ತಾ ಇದ್ದಾವೆ. ಅಷ್ಟೊಂದು ಮೀನಿದೆ ಇಲ್ಲಿ, ಸಣ್ಣ ಮೀನು. ಹಾಗೆ ಮುಂದೆ ಹೋಗ್ತಾ ಇದ್ದಂಗೂ ಈ ಮೀನುಗಳು ಮುಗಿಯೋದೇ ಇಲ್ಲ, ಅಷ್ಟೊಂದು ಮೀನು ಇದೆ. ಇದೊಂಥರ ಮೀನು. ಇಷ್ಟೊಂದು ಮೀನಿದ್ರೂ ಎಲ್ಲ ಮೀನುಗಳು ಜೀವಂತವಾಗಿವೆ. ಅವು ಒಂದೊಂದು ಇವಾಗ ಮನೆಯಲ್ಲಿ ಇಟ್ಕೊಂಡಿರೋ ಅಕ್ವೇರಿಯಮಲ್ಲಾದರೂ ಒಂದೊಂದು ಸತ್ತು ಹೋಗಿರುತ್ತೆ. ಆದರೆ ಇಷ್ಟು ದೊಡ್ಡ ಅಕ್ವೇರಿಯಮಲ್ಲಿ ಒಂದು ಮೀನು ಕೂಡ ಸತ್ತು ಹೋಗಿರೋದು ಕಾಣಿಸಿಲ್ಲ. ನೀಟಾಗಿ ಮೇಂಟೈನ್ ಮಾಡ್ತಾರೆ. ಎಷ್ಟು ಸೂಪರಾಗಿ ಕಾಣಿಸುತ್ತೆ ಅಂದರೆ ನೋಡಿ, ಈಗ ಗೊತ್ತಾಗ್ತಾ ಇದೆ, ಗುಹೆ ಥರ ಕಾಣಿಸ್ತಾ ಇದೆ. ಗುಹೆ ತಲೆ ಮೇಲ್ಗಡೆ ಎಲ್ಲ ಮೀನು ಹೋಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೆ ನಾವೇ ಅಕ್ವೇರಿಯಮಲ್ಲಿ ಇದ್ದೀವಿನೋ ಅನ್ಬೇಕು, ಅಷ್ಟು ನಮಗೆ ಫೀಲ್ ಆಗುತ್ತೆ ಒಳಗಡೆ ಇರೋ ಥರನೇ. ನೀವು ಒಂದು ಸರಿ ಹೋಗಿ ನೋಡಿ, ಮೈಸೂರಲ್ಲಿದೆ ಅಂತೆ. ಇದು ಕೂಡ ಹೈದ್ರಾಬಾದಲ್ಲಿ ಇದೆ, ಆದರೆ ಎಷ್ಟು ದಿನ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಸ್ ಮೀನು.
ನಮ್ಮ ಅಥರ್ವ ಅಂತೂ ತುಂಬ ಖುಷಿಪಟ್ಟ, ತುಂಬ ಎಂಜಾಯ್ ಮಾಡ್ದ. ಅಂದರೆ ಅವನಿಗೆ ನೆಡ್ಕೊಂಡು ಹೋಗೋಕ್ಕಾಗಲಿಲ್ಲ, ಅದೊಂದೇ ಒಂದು. ಯಾಕಂದರೆ ಅವ್ನು ನೆಡ್ಕೊಂಡು ಹೋದರೆ ಯಾವ ಮೀನೂ ಸಿಗಲ್ಲ ಕೈಯಲ್ಲಿ. ಎತ್ಕೊಂಡು ಬಂದಿರೋದ್ರಿಂದ ಎಲ್ಲ ಮೀನೂ ಕೈಯಲ್ಲಿ ಮುಟ್ಬೋದು, ಅಂದರೆ ಮೀನನ್ನ ಮುಟ್ಟೋಕ್ಕಾಗಲ್ಲ, ಮೀನು ಹೋಗ್ತಾ ಇರೋ ಪ್ಲೇಸ್ನ ಅಂದರೆ ಅಕ್ವೇರಿಯಂ ಮೇಲ್ಗಡೆ ಮುಟ್ಟೋ ಹಾಗೆ ಮುಟ್ತಾ ಇದ್ದ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಸಣ್ಣ ಅಂದರೆ ಎಷ್ಟು ಜಬ್ಬು ಅಂತೀವಲ್ಲ, ಜಬ್ಬಕ್ಕಿಂತ ಸಣ್ಣದಾಗಿದೆ ಈ ಮೀನು ನೋಡಿದ್ರೆ. ಇದೇನಂತ ಗೊತ್ತಾ, ಜಲಕನ್ಯೆಯರು. ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ನಮಗೆ ರಿಯಲ್ಲಾಗಂತೂ ನೋಡೋಕ್ಕಾಗಲ್ಲ. ಜಲಕನ್ಯೆಯರು ಇದ್ರಂತೆ ಅಂತ ಕೇಳ್ತಾ ಇದ್ವಿ ನ್ಯೂಸಲ್ಲಿ, ಹಾಗಿದೆ ಹಾಗೆ ಅಲ್ಲಿತ್ತಂತೆ ಇಲ್ಲಿತ್ತಂತೆ ಅಂತ ಹೇಳಿದನ್ನು ಕೇಳಿದ್ವಿ. ನಿಜವಾಗ್ಲೂ ಜಲಕನ್ಯೆಯರು ನೋಡೋಕ್ಕೆ ಆಗಲ್ಲ, ಸಾಧ್ಯವೂ ಇಲ್ಲ. ಮೋಸ್ಟ್ಲಿ ಯಾವುದೋ ಕಾಲದಲ್ಲಿ ಇದ್ದಾರೋ ಏನೋ, ಈಗಲೂ ಇದ್ದಾರೋ ಏನೋ ಗೊತ್ತಿಲ್ಲ. ಈಗ ಈ ಥರ ಇದ್ರೇನೋ ಅಂತ ಅನ್ಕೋಬೇಕು, ಆ ಥರ ಕಾಣಿಸ್ತಾ ಇದ್ದಾರೆ ಜಲಕನ್ಯೆಯರು ಇವರು. ಯಾವಾಗ 2 ಫಿಶ್ ಇದೆ, ಇದೇ ಥರನೇ ಇಬ್ಬರು 2 ಲೇಡೀಸ್ ಇದೇ ಥರ ಫುಲ್ಲು ಫಿಶ್ ಥರ ಹಾಕ್ಕೊಂಡ್ಬಿಟ್ಟು ಅಕ್ವೇರಿಯಮಲ್ಲಿ ಜಲಕನ್ಯೆಯರ ಥರ ಆಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಸಣ್ಣ ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ನೋಡಿಬಿಟ್ರೆ. ಫಿಶ್ ನೋಡಿದ್ರಕ್ಕಿಂತ ಇವರು ರಿಯಾಕ್ಟ್ ಮಾಡ್ತಾರಲ್ವ, ಏನಾದರೂ ಈ ಕಡೆಯಿಂದ ಹೇಳಿದ್ರೆ ಮಾಡ್ತಾರೆ. ಅಂದರೆ ಅವ್ರಿಗೆ ಕೇಳಿಸಲ್ಲ, ಜಸ್ಟ್ ಹಾರ್ಟ್ ಸಿಂಬಲ್ ತೋರಿಸ್ತಾ ಇದ್ದಾರೆ. ಆದರೆ ಸಣ್ಣ ಮಕ್ಕಳಿಗೆ ಅದನ್ನು ನೋಡಿದ್ರೆ ಎಷ್ಟೊಂದು ಖುಷಿಯಾಗುತ್ತೆ. ಇಂಥ ಪ್ಲೇಸಿಗೆ ಹೋಗಬೇಕು ಅನಿಸುತ್ತೆ. ಸಣ್ಣ ಮಕ್ಕಳಿಗೆ ಆಗೋ ಖುಷಿನ ನೋಡಿದ್ರೆ ನಮಗೆ ಖುಷಿಯಾಗುತ್ತೆ. ನಮ್ಮ ಅಥರ್ವ ಅಂತೂ ಫುಲ್ಲು ಎಂಜಾಯ್ ಮಾಡಿಬಿಟ್ಟ, ಫುಲ್ ಖುಷಿಯಾಗಿದ್ದಾನೆ. ನಮಗೆ ಅದೇ ಖುಷಿ. ಈ ಥರ ಒಳ್ಳೊಳ್ಳೆ ಪ್ಲೇಸ್ನ ಮಿಸ್ ಮಾಡದೆ ಮಕ್ಕಳಿಗೆ ತೋರಿಸ್ಬೇಕು ಅನಿಸ್ತು ನಮಗೆ ಇಲ್ಲಿಗೆ ಬಂದಮೇಲೆ. ಹಾಗೆ ಬೆಳಗ್ಗೆ ಕೂಡ ನಾವು ಶಾಪಿಂಗ್ ಮಾಲಿಗೆ ಹೋಗಿ ಬಂದ್ವಿ, ಬರ್ತಡೇ ಅಲ್ವಾ. ಹಾಗೆ ಚಂದ್ರು ನನಗೊಂದು ಸೀರೆ ಕೊಡಿಸಿದ್ರು. ಹಾಗೆ ಅಣ್ಣ ಅತ್ತಿಗೆ ಬಂದಿದ್ರಲ್ವ, ಅವರು ಫಸ್ಟ್ ಟೈಮ್ ಬಂದಿರೋದ್ರಿಂದ ಅವರಿಗೂ ಬಟ್ಟೆ ತಗೊಬರೋಣ ಅಂತ ಹೋಗಿದ್ವಿ. ಹಾಗೆ ಶಾಪಿಂಗ್ ಮಾಲ್ ವಿಡಿಯೋ ಕೂಡ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಶಾಪಿಂಗ್ ಮಾಲಲ್ಲಿ ಒಳಗಡೆ ವಿಡಿಯೋ ಏನೂ ತೆಗಿಯೋಂಗಿಲ್ಲ ಅಂದರು. ಹಾಗಾಗಿ ಆ ವಿಡಿಯೋ ಒಂದು ಮಿಸ್ ಆಗಿಬಿಟ್ಟಿದೆ. ಹಾಗೆ ಇಲ್ಲಿಂದ ಎಲ್ಲ ಅಕ್ವೇರಿಯಮನ್ನು ನೋಡಿಕೊಂಡು ಹೊರಗಡೆ ಬರ್ತಾ ಇದ್ದಂಗೆ, ಹೊರಗಡೆ ತುಂಬ ಚೆನ್ನಾಗಿ ನಮಗೆ ಗೊತ್ತಿರಲಿಲ್ಲ, ಹೊರಗಡೆ ಹೋಗ್ತಿದ್ದಂಗೆ ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಒಳ್ಳೆ ಜಾತ್ರೆ ವಾತಾವರಣ ಇದ್ದಂಗಿತ್ತು. ಒಂದು ಜಾತ್ರೆನೇ ನಡೀತಾ ಇರೋ ಹಾಗೆ ಇತ್ತು. ಅಂದರೆ ಏನಪ್ಪ ಅಂದರೆ ಅಲ್ಲಿ ಒಳಗಡೆ ಗ್ರೌಂಡಲ್ಲಿ ಹೇಳ್ದಂಗೆ ಎಲ್ಲ ಡಬಲ್ ಕಾಸ್ಟ್ ಇತ್ತು. ಒಂದು ಐಸ್ ಕ್ರೀಮ್ 20 ರೂಪೀಸ್ ಇರೋ ಐಸ್ ಕ್ರೀಮ್ 40 ರೂಪೀಸ್ ಇರೋದು 80 ರೂಪೀಸು, ಆ ಥರ ಇತ್ತು. ಎಕ್ಸಿಬಿಷನ್ ಮಾತ್ರ ತುಂಬ ಟೈಪ್ ಇದ್ವು, ಒಂದು ಥರದಲ್ಲ ಥರದಿದ್ವು. ತುಂಬ ದೊಡ್ಡ ಎಕ್ಸಿಬಿಷನ್ ಅನ್ಬೋದು. ಆದರೆ ಇನ್ನು ನಾವು ಹೋದಾಗ ಇನ್ನೂ ಸಂಜೆ ಆಗಿತ್ತಲ್ವ, ಅವಾಗಷ್ಟೇ ಜಸ್ಟ್ ಸ್ಟಾರ್ಟ್ ಆಗ್ತಾ ಇದೆ ಅಷ್ಟೇ, ಯಾರೂ ಅಷ್ಟೊಂದು ಜನ ಇರಲಿಲ್ಲ. ನಾವು ಬೇಗ ಮನೆಗೆ ಬಂದ್ವಿ ಅಲ್ಲಿಂದ. ಆಮೇಲೆ ಮನೇಲಿ ಕೇಕ್ ಕಟ್ ಮಾಡೋಣ ಅಂತ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಈ ಕೇಕು ನಮ್ಮ ಅಣ್ಣ ಅತ್ತಿಗೆ ಸೇರಿಬಿಟ್ಟು ಅವರೇ ಬುಕ್ ಮಾಡಿ ತರಿಸಿರೋ ಕೇಕ್ ಇದು. ನಮಗೆ ಗೊತ್ತಿರಲಿಲ್ಲ ಅವರು ಹೇಗೆ ಆರ್ಡ್ರ್ ಮಾಡಿದ್ರು ಅಂತ. ಮೊದಲೇ ಈ ಕಡೆ ಎಲ್ಲ ತೆಲುಗು ಮಾತಾಡಬೇಕಲ್ವ, ಅದು ಹೇಗೆ ಮ್ಯಾನೇಜ್ ಮಾಡಿದ್ರೋ ಗೊತ್ತಿಲ್ಲ. ಒಂದು ಮನೆ ಹತ್ರನೇ ಆರ್ಡ್ರ್ ಬರೋ ಹಾಗೆ ತರಿಸ್ಬಿಟ್ಟು ಕಟ್ ಮಾಡ್ತಾಯಿದ್ದೀವಿ ಇವಾಗ. ಜಾಸ್ತಿ ಏನು ನನ್ನ ಬರ್ತಡೇ ಆದ್ರೂ ಅಷ್ಟೇ, ಅಷ್ಟೊಂದು ಸೆಲೆಬ್ರೇಟ್ ಏನು ಮಾಡ್ಕೊಳ್ಲಿಲ್ಲ. ಸಿಂಪಲ್ಲಾಗಿ ಒಂದು ಕೇಕ್ ಟೇಬಲ್ ಮೇಲೆ ಇಟ್ಬಿಟ್ಟು ಕಟ್ ಮಾಡ್ತಾಯಿದ್ದೀವಿ ಅಷ್ಟೇ. ನಮ್ಮ ಅಥರ್ವ ಏನೋ ಮಾಡ್ತಾಯಿದ್ದಾರೆ ನೋಡೋಣ ಅಂತ ಹತ್ರ ಬಂದಿದ್ದಾನೆ. ಈಗ ಸ್ಪಾರ್ಕ್ ಕೂಡ ಡೇಂಜರೇ ಅನ್ಬೋದು, ಯಾಕಂದರೆ ಒಂದೊಂದು ಸ್ಪಾರ್ಕು ಪಟಾಕಿ ಥರ ಡಮ್ ಅಂತ ಸೌಂಡ್ ಬರುತ್ತೆ. ಮೊನ್ನೆ ಕೂಡ ಏನಾಯಿತು ಅಂದರೆ ಅಣ್ಣ ಅತ್ತಿಗೆದು ವೆಡ್ಡಿಂಗ್ ಆ್ಯನಿವರ್ಸರಿ ತಗೊಬಂದಾಗೂ ಅಷ್ಟೇ, ಅದು ಒಂಥರ ಸೌಂಡ್ ಪಟ್ ಅಂತ ಸೌಂಡ್ ಬಂದುಬಿಡ್ತು. ಇದೇನು ಪಟಾಕಿ ಕೊಡ್ತಾರೋ ಸ್ಪಾರ್ಕ್ ಇಡ್ತಾರೋ ಅನ್ಬೇಕು, ಆ ಥರ ಅನಿಸುತ್ತೆ. ಹಾಗೆ ನಮ್ಮ ಅಥರ್ವ ನೋಡೋ ತನಕ ನೋಡಿ ಸ್ವಲ್ಪ ಭಯ ಆಯಿತು ಅವನಿಗೂ. ಈಗ ಫುಲ್ ಖುಷಿ ಆಯಿತು ಅವನಿಗೆ. ಕ್ಲಾಪ್ಸು ನಾನೇ ಹೊಡಿಸ್ತಾ ಇದ್ದೀನಿ, ಅವನು ಹೊಡಿತಾ ಇಲ್ಲ. ಹಾಗೆ ಕೇಕ್ ಕಟ್ ಮಾಡೋ ಸಮಯ ಬಂತು. ಅಥರ್ವಗೆ ಫುಲ್ ಅದ್ರ ಮೇಲೆ ಕಣ್ಣು. ಅಂದರೆ ತಿನ್ನಬೇಕು ಅನ್ನೋ ಆಸೆಕ್ಕಿಂತ ಅವನಿಗೆ ಇದು ಏನಿದ್ದು ಈ ಥರ ಇದೆಯಲ್ಲ, ವೆರೈಟಿ ಆಗಿದೆ, ಏನಿದು ಅನ್ನೋ ಥರನೇ. ಮೊನ್ನೆ ಒಂದಷ್ಟೇ ಕಟ್ ಮಾಡಿದ್ರು, ಮೊನ್ನೆ ಅಷ್ಟೇ ಕಟ್ ಮಾಡಿದ್ದಾರೆ, ಮತ್ತೊಂದು ತರಿಸಿದಾರಲ್ಲ ಅಂತ ಅನ್ನಿಸ್ತಾ ಇದೆ ಅವನಿಗೆ. ಅದರಲ್ಲೂ ಈ ಲೈಟಿಂಗ್ಸ್ ಬೇರೆ ಕಣ್ಣಿಗೆ ಕುಗ್ತಾ ಇದ್ದಾವೆ ಅವನ ಕಣ್ಣಿಗೆ. ಅವನು ಬಂದಿದ್ದಾನೆ ಈಗ ಕಟ್ ಮಾಡೋಕ್ಕೆ, ನೋಡೋಣ ಹೇಗೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಅವ್ನು ಕಟ್ ಮಾಡೋದಕ್ಕಿಂತ ಅವ್ನ ಕೈ ಹಾಕೋದೇ ಜಾಸ್ತಿ, ಕೈಯಲ್ಲಿ ಕಟ್ ಮಾಡೋದಕ್ಕೆ ಬರೋದೇ ಜಾಸ್ತಿ. ಅವ್ನಿಗೆ ಯಾಕೂ ಕಟ್ ಮಾಡಲ್ಲ ಅವನು. ಯಾರು ಬರ್ತಡೇ ಆದ್ರೂ ನಮ್ಮ ಅಥರ್ವ ಬರ್ತಡೇ ಇದ್ದಂಗೆ. ಎಲ್ಲರ ಬರ್ತಡೇಗೂ ನಮ್ಮ ಅಥರ್ವಂಗೆ ಫಸ್ಟ್ ಕೇಕ್ ತಿನ್ನಿಸೋದು.
ಇನ್ನೊಂದೇನಪ್ಪ ಆಶ್ಚರ್ಯ ಅಂದರೆ ನಮ್ಮ ಅಥರ್ವ ಕೇಕ್ ಎಲ್ಲ ತಿಂತಾ ಇರಲಿಲ್ಲ. ಕೇಕ್ ನೋಡಿದ್ರೆ ವ್ಯಾ ಅಂತಿದ್ದ. ಅದು ಹೇಗೆ ತಿಂತಾ ಇದ್ದಾನೋ ಗೊತ್ತಿಲ್ಲ. ಇದೇ ಕೇಕನ್ನು ಯಾವಾಗಲಾದ್ರೂ ಖಾಲಿಯಾಗೋ ಟೈಮಲ್ಲಿ ಸ್ವಲ್ಪ ಇದ್ದಾಗ ಅವನಿಗೆ ಬೇರೆ ಅನಿಸ್ತಾ ಇತ್ತು, ಆ ಟೈಮಲ್ಲಿ ತಿಂತಾಯಿದ್ದ. ಈ ಥರ ಕೇಕ್ ಕಟ್ ಮಾಡಿದ್ರೆ ವಾಮಿಟ್ ಬರೋ ಥರ ಮಾಡ್ತಾಯಿದ್ದ. ಹೇಗೋ ಇದೇನೋ ಇಷ್ಟ ಆಗಿಬಿಟ್ಟಿದೆ, ನೋಡೋಕ್ಕೂ ಚೆನ್ನಾಗಿದೆ, ಏನೋ ರೆಡ್ ರೆಡ್ಡಾಗಿ ಕಾಣಿಸ್ತಾ ಇದೆ, ರೆಡ್ ವೆಲ್ವೆಟ್ ಕೇಕ್ ಚೆನ್ನಾಗಿರ್ಬೋದೇನೋ ಅಂತ ಅಂದ್ಕೊಂಡೇನೋ ಗೊತ್ತಿಲ್ಲ, ಏನೋ ಕೆಂಪಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತಿಂತಾ ಇದ್ದಾನೆ. ಈ ಥರ ಯಾವಾಗಲೂ ಫಸ್ಟ್ ಟೈಮ್ ಕೇಕ್ ಕಟ್ ಮಾಡಿದಾಗ ಅವ್ನು ತಿಂದೇ ಇಲ್ಲ. ಫುಲ್ಲು ಹೇಳಿದ್ನಲ್ವಾ, ವ್ಯಾಕ್ ವಾಮಿಟ್ ಬರೋ ಥರನೇ ಮಾಡ್ತಾನೆ ಈ ಥರ ಅವನು. ಹಾಗೆ ಚಂದ್ರು ತಿನ್ನಿಸ್ತಾ ಇದ್ದಾರೆ ನಮಗೆ. ನಾನು ಹೈದ್ರಾಬಾದಿಗೆ ಬಂದಮೇಲೆ ಇದು ನನ್ನ 3ನೇ ಬರ್ತಡೇ. ಆದರೆ ಏನಪ್ಪ ಅಂದರೆ ನನ್ನ 2 ಬರ್ತಡೇನೂ ನಾನು ಹೈದ್ರಾಬಾದಲ್ಲಿ ಆಗಿಲ್ಲ, ನಮ್ಮೂರಲ್ಲೇ ಆಗಿದ್ದು, ಶಿವಮೊಗ್ಗದಲ್ಲಿ. ಈ ಬರ್ತಡೇ ಮಾತ್ರ ನಾನು ಹೈದ್ರಾಬಾದಲ್ಲಿದ್ದೀನಿ. ಯಾವಾಗ ಬರ್ತಡೇ ಬಂದಾಗೂ ಏನೋ ಒಂದು ಕಾರಣದಿಂದ ನಾನು ನಮ್ಮೂರಲ್ಲೇ ಇರ್ತಾಯಿದ್ದೆ. ಇದೇ ಫಸ್ಟ್ ಬರ್ತಡೇ ನಂದು ಹೈದ್ರಾಬಾದಲ್ಲಿ. ಇವನು ನಮ್ಮ ಹಸ್ಬೆಂಡ್ ತಮ್ಮ, ಇವನು ನಮ್ಮ ಅಣ್ಣ. ಹಾಗೆ ಎಲ್ಲ ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲರೂ ಹೋಗಿ ರೆಸ್ಟೋರೆಂಟಿಗೆ ಹೋಗ್ಬಿಟ್ಟು ಊಟ ಮಾಡ್ಕೊಬರೋಣ ಅನ್ನೋ ಪ್ಲ್ಯಾನಿಂಗ್ ಇತ್ತು. ಏನಪ್ಪ ಅಂದರೆ ಇವನಿಗೆ ವರ್ಕ್ ಫ್ರಮ್ ಹೋಮು ನೈಟ್ 12 o'clock ತನಕ ಇತ್ತಂತೆ. ಹಾಗಾಗಿ ನಮಗೆ ಅಲ್ಲಿಗೆ ಹೋಗೋಕ್ಕೂ ಆಗಲಿಲ್ಲ. ಪಕ್ಕದಲ್ಲೇ ನಾವು ರೆಸ್ಟೋರೆಂಟ್ ಇದೆ, ಅಲ್ಲಿಗಾದರೂ ಹೋಗೋಣ ಅಂದರೆ ಆಗಲಿಲ್ಲ. ಯಾಕಂದರೆ ಅವನಿಗೆ ಫುಲ್ ಬ್ಯುಸಿ ವರ್ಕ್ ಇರೋದ್ರಿಂದ ನಾವು ಹೊರಗೆ ಹೋಗೋಕ್ಕಾಗಲಿಲ್ಲ. ಅವ್ರನ್ನ ಬಿಟ್ಟೇ ನಾವು ಅಲ್ಲಿಗೆ ಹೋಗಿ ಬಂದ್ವಿ. ಊಟಕ್ಕೆ ಹೋಗೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಮನೆಗೆ ಆರ್ಡ್ರ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಬಿರಿಯಾನಿ ಹಾಗೆ ಮತ್ತು ಚಿಲ್ಲಿ ಚಿಕನ್ನು, ಪೆಪ್ಪರ್ ಚಿಕನ್ನು, ಮತ್ತು ಇನ್ನೊಂದು ಯಾವುದೋ ಬೇರೆ ಥರ ಕರಿ ಮತ್ತು ಏನೇನೋ ಆರ್ಡ್ರ್ ಮಾಡ್ಕೊಂಡ್ವಿ. ಮನೆಯಲ್ಲೇ ಪಾರ್ಟಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು. ಈಗ ನಮ್ಮ ಅಥರ್ವ ಬಂದಿದ್ದಾನೆ. ಆವಾಗಲೇ ಅವನು ತಿನ್ಕೊಂಡು ಹೋದ್ನಲ್ವ, ಈಗ ನನಗೆ ತಿನ್ಸೋಕ್ಕೆ ಬರ್ತಾ ಇದ್ದಾನೆ. ಈಗ ಅವನಿಗೆ ತಿನ್ನಿಸಿರೋದ್ರಿಂದ ಅವನು ಈಗ ಪದೇ ತಿನ್ನಿಸ್ಬೇಕು ಅನ್ನಿಸ್ತಾ ಇದೆ ಅವನಿಗೆ. ಅವನು ತಿನ್ನೋದಕ್ಕಿಂತ ತಿನ್ನಿಸೋದೇ ಜಾಸ್ತಿ, ತಿನ್ನಿಸೋದ್ರಲ್ಲೇ ಖುಷಿ ಜಾಸ್ತಿ ಅವನಿಗೆ. ಈಗ ಮತ್ತೆ ತಿನ್ನಿಸ್ತಾನೆ. ಒಂದು ಸತಿ ತಿನ್ನಿಸಿದ್ರೆ ಸಾಕು, ಅದೇ ಕೆಲಸ ಮಾಡ್ತಾನೆ ಇರ್ತಾನೆ ಅವನು. ನಾವೇ ಸಾಕು ಅನ್ನೋ ತನಕನೂ ಬೇಕಾದ್ರೆ ಕೇಕ್ ಕಟ್ ಮಾಡಿಕೊಟ್ರೆ ತಿನ್ನಿಸ್ತಾನೆ ಇರ್ತಾನೆ. ಅವನಿಗೆ ತಿನ್ನಿಸೋದ್ರಲ್ಲಿರೋ ಖುಷಿ ಬೇರೆ ಯಾವುದ್ರಲ್ಲೂ ಸಿಗಲ್ಲ ಅನಿಸುತ್ತೆ. ಈ ಕೇಕ್ ಕೂಡ ಅಷ್ಟೇ, ಜಾಸ್ತಿ ತಿನ್ನೋಕ್ಕಾಗಲಿಲ್ಲ. ಯಾಕಂದರೆ ಜಾಸ್ತಿ ತಿಂದಿರೋದು ನಾನೇ ಅನ್ಬೋದು. ಯಾಕಂದರೆ ಎಲ್ಲರೂ ಬಂದು ತಿಂದು ನಾನೊಬ್ಬಳೇ ಕೇಕ್ ಖಾಲಿ ಮಾಡ್ದಂಗೆ ಆಗಿದೆ. ಇದು ತಿಂದುಬಿಟ್ರೆ ಮತ್ತೆ ಆರ್ಡ್ರ್ ಮಾಡ್ಕೊಂಡಿರೋ ಫುಡ್ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಇದು ಕೂಡ ಹಾಗೆ ಫ್ರಿಜ್ಜಲ್ಲೇ ಇಟ್ವಿ. ಈಗ ನಮ್ಮ ಅತ್ತಿಗೆ ಈ ಕೇಕು ಮನೆಗೆ ಆರ್ಡ್ರ್ ಮಾಡೋ ಪ್ಲಾನಿಂಗೆ ನಮ್ಮ ಅತ್ತಿಗೆದು, ಅವರೇ ತರಿಸಿರೋದಿದು. ಇಲ್ಲಿಗೆ ಬರ್ತಡೇ ಸೆಲೆಬ್ರೇಷನ್ ಮುಗೀತು. ಯಾರಾದರೂ ಈ ವಿಡಿಯೋನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ ಕೂಡ ಮಾಡಿ. ನಿಮಗೇನು ಅನಿಸುತ್ತೆ ಆ ಥರ ಒಳ್ಳೆ ಕಮೆಂಟ್ ಕೂಡ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋನ ನೋಡೋದನ್ನು ಮರಿಬೇಡಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.